Hello students, welcome to the session of MS PowerPoint. In this session we are going to discuss spelling and grammar check, find and replace and reviewing option in the MS PowerPoint. ಎಲ್ಲರೂ ಕೂಡ ನಮಸ್ಕಾರ. MS PowerPointನ ಈ ಸೆಷನಲ್ಲಿ ನಾವು ಸ್ಪೆಲ್ಲಿಂಗ್ ಮತ್ತು ಗ್ರಾಮರ್ ಚೆಕ್, ಫೈಂಡ್ ಆ್ಯಂಡ್ ರಿಪ್ಲೇಸ್ ಆಪ್ಷನ್, ಅದೇ ರೀತಿ ರಿವ್ಯೂ ಆಪ್ಷನ್ಸನ್ನು ಸ್ಟಡಿ ಮಾಡೋಣ. ಎಸ್, addition to that we will start with the header and footer to the PowerPoint. See how we can add the header and footer. First go to insert tab click ಮಾಡಿ. insert tab ಅಲ್ಲಿ header ಮತ್ತು footer options ಬರುತ್ತೆ. text group ಅಲ್ಲಿ you will get the header and footer button. The slide tab for header and footer dialog box appears. Header footers yes dialog box appears and you can perform several options from here. ನೀವು ಇಲ್ಲಿ ಬೇರೆ ಬೇರೆ ಆಪ್ಷನ್ಸ್ ಅನ್ನು ಕ್ಲಿಕ್ ಮಾಡ್ಕೊಳ್ಬೋದು. ಫಸ್ಟ್ ಒನ್ ಇಸ್ you can set the date and time for the slide, then you can set the slide number as well as you can set the footer. ನೀವು ಇಲ್ಲಿ footer ಕೂಡ ಸೆಟ್ ಮಾಡುವಂಥದ್ದು. ಸಿ ದೆನ್ ಸೆಲೆಕ್ಟ್ ದ ಆಪ್ಷನ್ಸ್ ಯು ವಾಂಟ್. ನಿಮಗೆ ಯಾವ ಸೆಲೆಕ್ಷನ್ ಬೇಕಾಗುತ್ತೆ, ಆಪ್ಷನ್ ಬೇಕಾಗುತ್ತೆ, ಅದನ್ನು ಸೆಲೆಕ್ಟ್ ಮಾಡಿಕೊಂಡು ಕ್ಲಿಕ್ ಅಪ್ಲೈ ಆಲ್ ಮಾಡಿದರೆ ಎಲ್ಲ ನಿಮ್ಮ ಸ್ಲೈಡ್ಸಿಗೆ ಹೆಡರ್ ಮತ್ತು ಫೂಟರ್ ಅಪ್ಲೈ ಆಗುವಂಥದ್ದು. ಸಿ ಎಸ್ ಅಪ್ಲೈ ಮಾಡಿದರೆ ಜಸ್ಟ್ ಇಟ್ ವಿಲ್ ಬಿ ಅಪ್ಲೈ ಟು ಓನ್ಲಿ ಒನ್ ಆ್ಯಂಡ್ ಇಫ್ ಯು ಕ್ಲಿಕ್ ಅಪ್ಲೈ ಆಲ್ ದಿಸ್ ವಿಲ್ ಬಿ ಅಪ್ಲೈಡ್ ಟು ಆಲ್ ದ ಸ್ಲೈಡ್ಸ್ ಇನ್ ಯುವರ್ PowerPoint presentation. Next we will see how to insert the word art. See you can again like in MS Word ಅಲ್ಲಿ ಇದ್ದಾಗ ನೀವು ಇಲ್ಲಿ ಕೂಡ word art ಅನ್ನು ಇನ್ಸರ್ಟ್ ಮಾಡ್ಕೊಳ್ಬೋದು. To insert the word art, yes, click on insert tab, then go to text group ಅಲ್ಲಿ ಹೋಗುವಂಥದ್ದು. then word art button click ಮಾಡಿದರೆ there will be number of word art styles which is placed in word art styles gallery. word art styles gallery ಅಲ್ಲಿ ಬೇರೆ ಬೇರೆ word art styles ಬರುತ್ತೆ. ಬೇಕಾದ word art ಸ್ಟೈಲ್ ನೀವು ಸೆಲೆಕ್ಟ್ ಮಾಡಿಕೊಂಡು ಅದನ್ನು ನೀವು ಹೇಗೂ ಬೇಕಾದರೂ ಫಾರ್ಮ್ಯಾಟ್ ಮಾಡ್ಕೊಳ್ಬೋದು. ಫಸ್ಟ್ ಯು ಕ್ಯಾನ್ ಟೈಪ್ ದ ಟೆಕ್ಸ್ಟ್ ದೆನ್ ಕ್ಲಿಕ್ ಓಕೆ. See let us see now two things. First one is the adding header and footer. Now next adding the word art. Let us see that first. I will open one presentation here. Yes, my presentation is opened here. Now let us see how to insert header and footer. insert ಆಪ್ಷನ್ ಮೇಲೆ ಕ್ಲಿಕ್ ಮಾಡಿಕೊಳ್ಳಿ. ಇಲ್ಲಿ ಹೆಡರ್ ಆ್ಯಂಡ್ ಫೂಟರ್ ಆಪ್ಷನ್ ಇದೆ, ಕ್ಲಿಕ್ ಮಾಡಿ ಹೆಡರ್ ಆ್ಯಂಡ್ ಫೂಟರ್. ಕ್ಲಿಕ್ ಮಾಡಿದಾಗ ನಿಮಗೆ ಹೆಡರ್ ಮತ್ತು ಫೂಟರ್ ಡೈಲಾಗ್ ಬಾಕ್ಸ್ ಬರುತ್ತೆ. ಈ ಡೈಲಾಗ್ ಬಾಕ್ಸಲ್ಲಿ ನೀವು ಡೇಟ್ ಮತ್ತು ಟೈಮನ್ನು ಸೆಲೆಕ್ಟ್ ಮಾಡ್ಕೊಳ್ಬೋದು. ಸೊ ಇಲ್ಲಿ ಡೇಟ್ ಆ್ಯಂಡ್ ಟೈಮ್ ಯು ಕ್ಯಾನ್ select the any format of that. update automatically ನೀವು ನಿಮ್ಮ ಸಿಸ್ಟಮ್ ಡೇಟ್ ನಿಮ್ಮ ಸಿಸ್ಟಮ್ ಟೈಮ್ ಬೇಕು ಅಂತ ಹೇಳಿದರೆ ಯು ಕ್ಯಾನ್ ಗೋ ವಿತ್ ದ ಎಸ್ ಅಪ್ಡೇಟ್ ಆಟೋಮೆಟಿಕಲಿ. ಅಥವಾ ನೀವು ಫಿಕ್ಸ್ಡ್ ಯು ಕ್ಯಾನ್ ಈವನ್ ಟೈಪ್ ಯುವರ್ ಓನ್ ಡೇಟ್. ಫಾರ್ ಎಕ್ಸಾಂಪಲ್ ದಿಸ್ ಈಸ್ 21/2019. ಸಿ ನೆಕ್ಸ್ಟ್ ಸ್ಲೈಡ್ ನಂಬರ್ ಬೇಕಾದ್ರೆ ಸ್ಲೈಡ್ ನಂಬರ್ ಕ್ಲಿಕ್ ಮಾಡ್ಕೊಳ್ಬೋದು. ಫೂಟರ್ ಬೇಕು ಅಂತ ಹೇಳಿದ್ರೆ ಯು ಕ್ಯಾನ್ ಈವನ್ ಸೆಟ್ ದ ಫೂಟರ್ ಆಲ್ಸೋ. ಫೂಟರಲ್ಲಿ ಎಸ್ footer you can give the author name or you can give the organization name. For example DCE Government of Karnataka ಈ ರೀತಿ ಯಾವುದೇ ಫೂಟರ್ ಅನ್ನು ಕೊಡುವಂಥದ್ದು. ಎಸ್ ನೆಕ್ಸ್ಟ್ ನೀವು ಟೈಟಲ್ ಸ್ಲೈಡ್ ಬೇಡ ಅಂತ ಹೇಳಿದ್ರೆ ಯು ಕ್ಯಾನ್ ಕ್ಲಿಕ್ ಆನ್ ಡೋಂಟ್ ಶೋ ಆನ್ ಟೈಟಲ್ ಸ್ಲೈಡ್. ಇಫ್ ಯು ಡೂ ವಾಂಟ್ ಟೈಟಲ್ ಸ್ಲೈಡ್ ಯು ಕ್ಯಾನ್ ಕ್ಲಿಕ್ ಆನ್ ದ್ಯಾಟ್. ದಿಸ್ ಈಸ್ ಸೆಟ್ಟಿಂಗ್ ಇನ್ ಸ್ಲೈಡ್ಸ್. ದೆನ್ ಒನ್ಸ್ ಇಟ್ ಈಸ್ ಸೆಟ್ ಆದ ನಂತರ ಬೇಕಾದ್ರೆ ನೀವು ಅಪ್ಲೈ ಕೊಟ್ಟರೆ ಒಂದು ಸ್ಲೈಡ್ಗೆ ಅಪ್ಲೈ ಆಗುತ್ತೆ. ಇಫ್ ಯು ಕ್ಲಿಕ್ ಅಪ್ಲೈ ಆಲ್ ಯು ಕ್ಯಾನ್ ಸಿ ದ ನೀವು ನೋಡಿ ಇಲ್ಲಿ ಫೂಟರ್ ಕಾಣ್ಬೋದು. ಯು ಕ್ಯಾನ್ ಸಿ ಆ್ಯಂಡ್ ಅಡಿಷನ್ ಟು ದ್ಯಾಟ್ ಯು ಕ್ಯಾನ್ ಆಲ್ಸೋ ಸಿ ದ ಟೈಮ್ ಕೂಡ ನಿಮಗೆ ಡಿಸ್ಪ್ಲೇ ಆಗ್ತಿರುವಂಥದ್ದು. ಅದೇ ರೀತಿ ನೀವು ಹ್ಯಾಂಡ್ಔಟ್ಸ್ ಮತ್ತು ನೋಟ್ಸ್ ಕೂಡ ಯು ಕ್ಯಾನ್ ಸೆಟ್ ದ ಹೆಡರ್ ಆ್ಯಂಡ್ ಫೂಟರ್. ಟು ಸೆಟ್ ಕ್ಲಿಕ್ ಆನ್ ಇನ್ಸರ್ಟ್, ಗೋ ಟು ಹೆಡರ್ ಫೂಟರ್. once again you will get the header footer dialog box ನಿಮಗೆ ಬರುತ್ತೆ.
ಈ ಡೈಲಾಗ್ ಬಾಕ್ಸಲ್ಲಿ ನೋಟ್ಸ್ ಮತ್ತು ಹ್ಯಾಂಡ್ಔಟ್ಸ್ ಆಪ್ಷನ್ ಏನಿದೆ ಅದನ್ನು ಕ್ಲಿಕ್ ಮಾಡಿಕೊಳ್ಳಿ. ಕ್ಲಿಕ್ ನೋಟ್ಸ್ ಆ್ಯಂಡ್ ಹ್ಯಾಂಡ್ಔಟ್ಸ್ ಟ್ಯಾಬ್. ಸಿ ಇಲ್ಲಿ ನೀವು ಡೇಟ್ ಬೇಕಾದರೆ ಎಸ್ ಆಟೋಮೆಟಿಕ್ ಅಪ್ಡೇಟ್ ಮಾಡ್ಕೊಳ್ಬೋದು. ನೆಕ್ಸ್ಟ್ ಅಥವಾ ಫಿಕ್ಸ್ ತಗೊಳ್ಬೋದು. ಯು ಕ್ಯಾನ್ ಇವನ್ ಟೈಪ್ ದ ಹೆಡರ್. ಯು ಕ್ಯಾನ್ ಟೈಪ್ ದ ಹೆಡರ್ ಲೈಕ್ ಎಸ್ ಕಂಪ್ಯೂಟರ್ಸ್ ಅಥವಾ ಕಂಪ್ಯೂಟರ್ ಸೈನ್ಸ್. ಆ್ಯಂಡ್ ಯು ಕ್ಯಾನ್ ಆಲ್ಸೋ ಇವನ್ ಟೈಪ್, ನೀವು ಇಲ್ಲಿ ಫೂಟರ್ ಕೂಡ ಟೈಪ್ ಮಾಡ್ಬೋದು. ಯು ಕ್ಯಾನ್ ಇವನ್ ಸೆಟ್ ದ ಫೂಟರ್ ಫಾರ್ ಯುವರ್ text. Footer like again like DCE Government of Karnataka. This is not ವಿಸಿಬಲ್ ಇನ್ ಸ್ಲೈಡ್. ಇದು ಸ್ಲೈಡಿಗೆ ಬರುವಂಥದ್ದಲ್ಲ. ಇದು ನೀವು ಯಾವಾಗ ನೋಟ್ಸ್ ಅಥವಾ ಹ್ಯಾಂಡ್ಔಟ್ಸ್ ನೀವು ಪ್ರಿಪೇರ್ ಮಾಡಬೇಕಾದ್ರೆ ನೀವು ಆವಾಗ ನಿಮ್ಮ ಈ ಪರ್ಟಿಕ್ಯುಲರ್ ಹೆಡರ್ ಮತ್ತು ಫೂಟರ್ ಡಿಸ್ಪ್ಲೇ ಆಗುವಂಥದ್ದು. ಸಿ ದ್ಯಾಟ್ ಈಸ್ ಇನ್ ನೋಟ್ಸ್ ಆ್ಯಂಡ್ ಹ್ಯಾಂಡ್ಔಟ್ಸ್. ಎಸ್ ನೆಕ್ಸ್ಟ್ ಯು ಕ್ಯಾನ್ go with the word art option. Let us see how to add word art. ಒಂದು word art ಅನ್ನು ಆ್ಯಡ್ ಮಾಡ್ಕೊಳ್ಳೋಣ. ಐ ಮೀನ್ ದ ಥರ್ಡ್ ಸ್ಲೈಡ್. ಸಿ ಕ್ಲಿಕ್ ಆನ್ ವರ್ಡ್ ಆರ್ಟ್ ಆಪ್ಷನ್. ನೀವು ವರ್ಡ್ ಆರ್ಟ್ ಆಪ್ಷನ್ ಕ್ಲಿಕ್ ಮಾಡ್ಕೊಳ್ಬೋದು. ಇಲ್ಲಿ ಯಾವ ಟೈಪ್ನ ವರ್ಡ್ ಆರ್ಟ್ ಬೇಕು ಅದನ್ನು ಕ್ಲಿಕ್ ಮಾಡಿ ಟೈಪ್ ಯುವರ್ ಟೆಕ್ಸ್ಟ್ ಆ್ಯಸ್ ಯೂಶ್ವಲ್ MS ವರ್ಡ್ ಹೇಳಿದ್ದಾಗೆ ಇಲ್ಲಿ ನೀವು ಟೈಪ್ ಏನು ವರ್ಡನ್ನು ಟೈಪ್ ಮಾಡ್ಕೊಳ್ಬೋದು. ಎಸ್ ಎಡಿಟ್ ದಿಸ್ ಮೆಮೊರಿ. ಎಸ್ ಮೆಮೊರಿ ಅಂತ ನಾನು ಟೈಪ್ ಮಾಡ್ಕೊಂಡಿದ್ದೇನೆ. ನೀವು ಇದನ್ನು ಬೇಕಾದ ರೀತಿಯಲ್ಲಿ ಯು ಕ್ಯಾನ್ ಫಾರ್ಮ್ಯಾಟ್ ಇಟ್. ನಿಮಗೆ ಯಾವುದೇ ರೀತಿಯಲ್ಲಿ ಕೂಡ ನೀವು ಫಾರ್ಮ್ಯಾಟ್ ಮಾಡ್ಕೊಳ್ಬೋದು. ಯು ಕ್ಯಾನ್ ಗೋ ವಿತ್ ದ ಡಿಫ್ರೆಂಟ್ ಸ್ಟೈಲ್ಸ್, ವರ್ಡ್ ಆರ್ಟ್ ಸ್ಟೈಲ್ಸ್. ನೋಡಿ ಬೇರೆ ಬೇರೆ ವರ್ಡ್ ಆರ್ಟ್ ಸ್ಟೈಲ್ಸ್ ಇದೆ. ನೀವು ಇಲ್ಲಿ ಮೋರ್ ಆಪ್ಷನ್ ಕ್ಲಿಕ್ ಮಾಡಿದರೆ ನೀವು ಯಾವ ವರ್ಡ್ ಆರ್ಟ್ ಸ್ಟೈಲ್ ಬೇಕೋ ಅದನ್ನು ಕ್ಲಿಕ್ ಮಾಡ್ಕೊಳ್ಬೋದು. ನೆಕ್ಸ್ಟ್ ಯು ಕ್ಯಾನ್ ಕ್ಲಿಕ್ ದ ಅಗೇನ್ ಶೇಪ್ ಫೀಲ್ಗೆ ಹೋಗುವಂಥದ್ದು. ಯು ಕ್ಯಾನ್ ಕ್ಲಿಕ್ ದ ಶೇಪ್ ಫೀಲ್ ಹಿಯರ್. ನೋಡಿ ಇಲ್ಲಿ ಶೇಪ್ ಸ್ಟೈಲ್ಸಲ್ಲಿರುವಂಥದ್ದು ನೀವು ಕ್ಲಿಕ್ ಮಾಡಿಕೊಂಡು ಯು ಕ್ಯಾನ್ ಸೆಟ್ ದ್ಯಾಟ್ ಪರ್ಟಿಕ್ಯುಲರ್ ರೆಕ್ಟ್ಯಾಂಗಲನ್ನು ನೀವು ಕೂಡ ಸೆಟ್ ಮಾಡ್ಕೊಳ್ಬೋದು. ಯು ಕ್ಯಾನ್ ಗೋ ವಿತ್ ಇವನ್ ಅನದರ್ ಶೇಪ್. ಯು ಕ್ಯಾನ್ ಗೋ ವಿತ್ ದ ಶೇಪ್ ಔಟ್ಲೈನ್. ನೀವು ಔಟ್ಲೈನ್ ಕೂಡ ತಗೊಳ್ಬೋದು. ಅದೇ ರೀತಿ ಯು ಕ್ಯಾನ್ ಈವನ್ ಕ್ಲಿಕ್ ಆನ್ ಶೇಪ್ ಎಫೆಕ್ಟ್ಸ್. ಅಡಿಷನ್ ದ್ಯಾಟ್ ಮೇನ್ ನೀವು ಟೆಕ್ಸ್ಟನ್ನು ಎಡಿಟ್ ಮಾಡುವಂಥದ್ದು. ಯು ಕ್ಯಾನ್ ಎಸ್ ಫಾರ್ಮ್ಯಾಟ್ ದ ಟೆಕ್ಸ್ಟ್. ಸಿ ಯು ಕ್ಯಾನ್ ಗೋ ಹಿಯರ್ ಫಿಲ್. ಯು ಕ್ಯಾನ್ ಗೋ ವಿತ್ ದ ಫಿಲ್ ಕಲರ್. ಯು ಕ್ಯಾನ್ ಗೋ ವಿತ್ ಎನಿ ಫಿಲ್, ಯಾವ ಫಿಲ್ ಕೂಡ ನೀವು ತಗೊಳ್ಬೋದು. ಎಸ್ ದಿಸ್ ಇಸ್ ದ ಟೆಕ್ಸ್ಟ್ ಫಿಲ್. You can choose any option. Next we have the border. Again you can go with the dashed lines. Dashed lines alli ನೀವು ಹೋಗುವಂಥದ್ದು. ಜಸ್ಟ್ ಕ್ಲಿಕ್ ಆನ್ ದ್ಯಾಟ್. ಕ್ಲಿಕ್ ಮಾಡಿದ ಕೂಡಲೇ ಎಸ್ ಯು ಕ್ಯಾನ್ ಗೋ ವಿತ್ ದ ಡ್ಯಾಶ್ ಲೈನ್ಸ್. ಈ ರೀತಿ ವರ್ಡ್ ಸ್ಟೈಲ್ಸನ್ನು ನೀವು ಚೇಂಜ್ ಮಾಡ್ಬೋದು. ನೆಕ್ಸ್ಟ್ ವಿಲ್ ಗೋ ವಿತ್ ಅಗೇನ್ ಎಸ್ ಕ್ಲಿಕ್ ಆನ್ ದ್ಯಾಟ್ ಪರ್ಟಿಕ್ಯುಲರ್ ವರ್ಡ್ ಆರ್ಟ್ ಆ್ಯಂಡ್ ಕ್ಲಿಕ್ ಹಿಯರ್. ವರ್ಡ್ ಸ್ಟೈಲಲ್ಲಿ ನೀವು ಯು ಕ್ಯಾನ್ ಇವನ್ ಅದರ ಶ್ಯಾಡೋ ಕೂಡ ಕೊಡ್ಬೋದು. ಗೋ ಆನ್ ಅಗೇನ್ ಶ್ಯಾಡೋ 3D rotations. ಯು ಕ್ಯಾನ್ ಇವನ್ ರೊಟೇಟ್ ದ ವರ್ಡ್ ಆರ್ಟ್ ಆಲ್ಸೋ. ಯು ಕ್ಯಾನ್ ರೊಟೇಟ್. ನೀವು 3D ರೊಟೇಟ್ ಕೂಡ ಮಾಡಲಿಕ್ಕಾಗುತ್ತೆ. ಯು ಕ್ಯಾನ್ ಅಪ್ಲೈ ದ ಬೆವೆಲ್. ಸಿ ಯು ಕ್ಯಾನ್ ಇವನ್ ಗೋ ವಿತ್ ದ ರಿಫ್ಲೆಕ್ಷನ್ ಆಪ್ಷನ್ಸ್. ನೀವು ಇದನ್ನು ಬೇಕಾದರೆ ರಿಫ್ಲೆಕ್ಷನ್ ಆಪ್ಷನಲ್ಲಿ ಕೂಡ ಯು ಕ್ಯಾನ್ ಸೆಟ್. ಯು ಕ್ಯಾನ್ ಪ್ರೊವೈಡ್ ದ ರಿಫ್ಲೆಕ್ಷನ್. ಯು ಕ್ಯಾನ್ ಟ್ರೈ ರಿಫ್ಲೆಕ್ಷನ್ ಕೂಡ ನೀವು ಕೊಡುವಂಥದ್ದು. ಸಿ ದಿಸ್ ಈಸ್ ದ ವೇ ಇನ್ ವಿಚ್ ಯು ಕ್ಯಾನ್ ಪರ್ಫಾರ್ಮ್ ಡಿಫ್ರೆಂಟ್ ಆಪರೇಷನ್ಸ್ ಆನ್ ದ ವರ್ಡ್ ಆರ್ಟ್. ವರ್ಡ್ ಆರ್ಟಲ್ಲಿ ನೀವು ಯಾವ ಬೇರೆ ಬೇರೆ ಆಪರೇಷನ್ ಕೂಡ ಇವು ಮಾಡ್ಕೊಂಡು ನೀವು ಬೇಕಾದ ವರ್ಡ್ ಆರ್ಟನ್ನು ನಿಮ್ಮ ಪವರ್ ಪಾಯಿಂಟ್ ಪ್ರೆಸೆಂಟೇಷನಲ್ಲಿ ಡಿಸ್ಪ್ಲೇ ಮಾಡುವಂಥದ್ದು. ಸಿ ಇಟ್ ಹೆಲ್ಪ್ಸ್ ಅಸ್ ಟು ಮೇಕ್ ಅ ವೆರಿ ಎಸ್ ಫ್ಯಾನ್ಸಿ ಸ್ಟೈಲ್ ಟೆಕ್ಸ್ಟ್. ತುಂಬ ಅಟ್ರಾಕ್ಟಿವ್ ಆಗಿ ಫ್ಯಾನ್ಸಿ ಸ್ಟೈಲ್ ಟೆಕ್ಸ್ಟನ್ನು ಆ್ಯಡ್ ಮಾಡಲಿಕ್ಕೆ ಯೂಸ್ ಮಾಡುವಂಥದ್ದೇ ವರ್ಡ್ ಆರ್ಟ್. Next let us continue with the presentation. Next we will see how to perform spelling and grammar check in MS PowerPoint. See MS PowerPoint alli you can even perform spelling and grammar check. The way you to perform the spelling and grammar check in your MS Word or MS Excel you can also perform here also. See go to review tab ಗೆ ಹೋಗುವಂಥದ್ದು. ನೆಕ್ಸ್ಟ್ ಕ್ಲಿಕ್ ಆನ್ ಸ್ಪೆಲ್ಲಿಂಗ್ ಆ್ಯಂಡ್ ಗ್ರಾಮರ್ ಬಟನ್. ಅಲ್ಲಿ ಸ್ಪೆಲ್ಲಿಂಗ್ ಮತ್ತು ಗ್ರಾಮರ್ ಬಟನ್ ಕ್ಲಿಕ್ ಮಾಡಿಕೊಂಡು ಮಾಡುವಂಥದ್ದು. ದ್ಯಾಟ್ ಈಸ್ ಇನ್ ಪ್ರೂಫ್ ಟ್ಯಾಬ್. ಪ್ರೂಫಿಂಗ್ ಟ್ಯಾಬ್ ಏನಿದೆ ಅಥವಾ ಪ್ರೂಫಿಂಗ್ ಗ್ರೂಪ್ ಏನಿದೆ ಅಲ್ಲಿ ನಿಮಗೆ ಸ್ಪೆಲ್ಲಿಂಗ್ ಮತ್ತು ಗ್ರಾಮರ್ ಬಟನ್ ಕಾಣುತ್ತೆ. ಅಲ್ಲಿ ನೀವು ಸಿಲೆಕ್ಟ್ ಮಾಡಿಕೊಳ್ಳುವಂಥದ್ದು. ನೆಕ್ಸ್ಟ್ ಪವರ್ ಪಾಯಿಂಟ್ ಬಿಗಿನ್ಸ್. ಈಗ ನೀವು ಯಾವ ಕ್ಲಿಕ್ ಮಾಡ್ತೀರಿ ನಿಮ್ಮ ಇನ್ಸರ್ಷನ್ ಪಾಯಿಂಟ್ ಏನಿದೆ ಅಲ್ಲಿಂದ ಇಟ್ ಚೆಕ್ಸ್ ದ ಈಸ್ಟ್ ಬಿಗಿನ್ಸ್ ದ ಸ್ಪೆಲ್ಲಿಂಗ್ ಆ್ಯಂಡ್ ಗ್ರಾಮರ್ ಚೆಕ್. You have several options to choose from when spelling and grammar check box opens depending on the yes
grammatical errors or grammatical aspects of the text, you have different options. If ನಿಮ್ಮ ವರ್ಡ್ ಕರೆಕ್ಟ್ ಇದ್ದರೆ, ನಿಮ್ಮ ಗ್ರಾಮರ್ ಕರೆಕ್ಟ್ ಇದ್ದರೆ, ಯು ಕ್ಯಾನ್ ಇಗ್ನೋರ್ the suggestions, or you can ignore the findings of spelling and grammar check by clicking ignore all, or you can add dictionary. If your word grammar is not correct, ನಿಮ್ಮ grammar correct ಇಲ್ಲ ಅಂತ ಹೇಳಿದರೆ, yes, you can select the correction from the suggestion list. ಸಜೆಷನ್ ಲಿಸ್ಟಿಂದ ನೀವು ಕರೆಕ್ಷನ್ಸನ್ನು ಸೆಲೆಕ್ಟ್ ಮಾಡಿಕೊಂಡು ಯು ಕ್ಯಾನ್ ಚೇಂಜ್ ಅಥವಾ ಚೇಂಜ್ ಆಲ್ ಆಪ್ಷನ್ ಕೊಟ್ಟ ಕೂಡಲೇ ದಟ್ ವಿಲ್ ಬಿ ಕರೆಕ್ಟೆಡ್. ನಿಮ್ಮ ಯಾವುದೇ ಸಜೆಷನ್ ಇದ್ದರೂ ಕೂಡ ಅದು ಕರೆಕ್ಷನ್ ಆಗುವಂಥದ್ದು. ಒನ್ಸ್ ಪವರ್ ಪಾಯಿಂಟ್ ಹ್ಯಾಸ್ ಫಿನಿಶ್ ದ ಚೆಕಿಂಗ್ ಯುವರ್ ಡಾಕ್ಯುಮೆಂಟ್ ಫಾರ್ ಸ್ಪೆಲ್ಲಿಂಗ್ ಆ್ಯಂಡ್ ಗ್ರಾಮರ್ ಎರರ್ಸ್ ವಿಲ್ ಬಿ ಫಿನಿಶ್ ವಿಲ್ ಬಿ ಅಪಿಯರ್ ಆ್ಯಂಡ್ ಕ್ಲಿಕ್ ಓಕೆ ಟು ಕಂಪ್ಲೀಟ್ ದ ಟಾಸ್ಕ್. ಒಮ್ಮೆ ಎಲ್ಲ ಡಾಕ್ಯುಮೆಂಟ್ ಅಥವಾ ಎಲ್ಲ ನಿಮ್ಮ ಸ್ಲೈಡ್ಸನ್ನು ಚೆಕ್ ಮಾಡಿದ ನಂತರ ನಿಮ್ಮ ಪವರ್ ಪಾಯಿಂಟಲ್ಲಿ ಕ್ಲೋಸಿಂಗ್ ಡಯಲಾಗ್ ಬಾಕ್ಸ್ ಬರುತ್ತೆ. ಯು ಹ್ಯಾವ್ ಟು ಕ್ಲಿಕ್ ಆನ್ ಓಕೆ. ಎಸ್, ಲೆಟ್ ಅಸ್ ಹ್ಯಾವ್ ದ ಡೆಮೋ ಆಫ್ ದಿಸ್ ಸ್ಪೆಲ್ಲಿಂಗ್ ಆ್ಯಂಡ್ ಗ್ರಾಮರ್ ಚೆಕ್. ವಿ ಕ್ಯಾನ್ ಇವನ್ ಟ್ರೈ ದ್ಯಾಟ್ ಆಲ್ಸೋ. ಎಸ್, purposefully we will make some errors. ಇವಾಗ ಎರರ್ಸ್ ಇದೆ ನಿಮ್ಮ ಸ್ಲೈಡಲ್ಲಿ. ಐ ವಿಲ್ ಗೋ ಟು ರಿವ್ಯೂ ಟ್ಯಾಬ್. ಇಲ್ಲಿ ಸ್ಪೆಲ್ಲಿಂಗ್ ಮತ್ತು ಗ್ರಾಮರ್ ಚೆಕ್ ಇರುವಂಥದ್ದು, ಸ್ಪೆಲ್ಲಿಂಗ್ ಚೆಕ್ ಇರುವಂಥದ್ದು. ಯು ಕ್ಯಾನ್ ಕ್ಲಿಕ್ ಮಾಡಿದ ಕೂಡಲೇ ಎಸ್ ಆಪ್ಷನ್ ಬರುವಂಥದ್ದು ಇಲ್ಲಿ, ನಾಟ್ ಇನ್ ಡಿಕ್ಷನರಿ, ಆ್ಯಂಡ್ ಇಟ್ ಗಿವ್ಸ್ ಸಜೆಷನ್. ಎಸ್, ಪ್ರೊಸೆಸ್ ಇದು ಅಲ್ಲ ಅಂತಿದ್ರೆ ಯು ಜಸ್ಟ್ ಇಗ್ನೋರ್. ನೆಕ್ಸ್ಟ್, ಎಸ್, you can even change that also. We will try that also. Data by, yes, you can change. ಈಗ ಇಲ್ಲಿ ಮೇಲೆ ನೋಡಿ, change data by change to which suggestion. ಡಾಟಾ ಬೈ ಯಾವುದೇ ಸೆಲೆಕ್ಟ್ ಮಾಡ್ಕೊಂಡು ನೀವು ಚೇಂಜ್ ಅಂತ ಕೊಟ್ಟರೆ ಆಗುತ್ತೆ. ನೆಕ್ಸ್ಟ್, ಗಾಟ್ ಅಂತಿದೆ. ಯು ಕ್ಯಾನ್ ಇವನ್ ಗವರ್ಮೆಂಟ್, ಇಟ್ ಇಸ್ ಗವರ್ಮೆಂಟ್ ಇಟ್ ಸೆಲ್ಫ್. ಯು ಜಸ್ಟ್ ಗೋ ವಿತ್ ದ not of course close, again you will go with that. ಎಸ್, ಗವರ್ಮೆಂಟ್ ಅಂತ ಇದೆ, ನೀವು ಅದನ್ನು ಇಗ್ನೋರ್ ಮಾಡುವಂಥದ್ದು. ಸಿ, ಇಗ್ನೋರ್ ಮಾಡಿ. ಎಸ್, ಯು ಕ್ಯಾನ್ ಗೋ ವಿತ್ ಅಗೇನ್ ದ ಗವರ್ಮೆಂಟ್. ಯು ಕ್ಯಾನ್ ಇಗ್ನೋರ್ ಆಲ್. ಯು ಕ್ಯಾನ್ ಗಿವ್ ಎಲ್ಲ ಸ್ಲೈಡ್ಸ್ ಮಾಡೋದಕ್ಕೆ ಇಗ್ನೋರ್ ಆಲ್ ಕೊಡುವಂಥದ್ದು. ಇನ್ ದಿಸ್ ವೇ ಸ್ಮಾರ್ಟ್ ಆರ್ಟ್ ಇಗ್ನೋರ್ ಆಲ್. ಸೊ ದಿಸ್ ಈಸ್ ದ ವೇ ಇನ್ ವಿಚ್ ಯು ಕ್ಯಾನ್ ಇವನ್ ನೋಡ್ಕೊಂಡು ಇನ್ಪುಟ್ಸ್, ಬಟ್ ದಿಸ್ ಶುಡ್ ಬಿ ಇನ್ಪುಟ್ಸ್. ದೇರ್ ಫೋರ್ ಕ್ಲಿಕ್ ಆ್ಯಂಡ್ ಚೇಂಜ್. Now there is a dialog box telling that the spelling and grammar correction ends, and click OK. Now you will see the grammar and spell check finished. Next, let us continue with the presentation. Then one more option is using find and replace option. ನಿಮಗೆ ಫೈಂಡ್ ಮತ್ತು ರಿಪ್ಲೇಸ್ ಆಪ್ಷನ್ ಕೂಡ ಯೂಸ್ ಮಾಡ್ಕೊಳ್ಬೋದು ಎಮ್ ಎಸ್ ವರ್ಡಲ್ಲಿ. ಟು ಸರ್ಚ್ ಎನಿ ವರ್ಡ್, ಯಾವುದೇ ವರ್ಡನ್ನು ಸರ್ಚ್ ಮಾಡಿ ಅದನ್ನು ನೀವು ರಿಪ್ಲೇಸ್ ಮಾಡಬೇಕು ಅಂತ ಹೇಳಿದ್ರೆ ಯು ಕ್ಯಾನ್ ಯೂಸ್ ದ ಫೈಂಡ್ ಆ್ಯಂಡ್ ರಿಪ್ಲೇಸ್ ಆಪ್ಷನ್. ಸಿ, ಎಸ್, ಇಟ್ ಈಸ್ ವೆರಿ ಈಸಿ ಟು ಫೈಂಡ್ ಸ್ಪೆಸಿಫಿಕ್ ವರ್ಡ್ಸ್ ಆ್ಯಂಡ್ ಫ್ರೇಸಸ್ ಇನ್ ಅ ಡಾಕ್ಯುಮೆಂಟ್, ಆ್ಯಂಡ್ ಇಟ್ ವಿಲ್ ಬಿ ಹೈಲೈಟೆಡ್ ಆಸ್ ವೆಲ್. ಹೈಲೈಟ್ ಆಗುತ್ತೆ, ಆ್ಯಂಡ್ ವರ್ಡ್ ಅಲೋಸ್ ಅಸ್ ಟು ರಿಪ್ಲೇಸ್ ದ್ಯಾಟ್ ವರ್ಡ್ ವಿತ್ ಅದರ್ ವರ್ಡ್ಸ್ ಆಲ್ಸೋ. ಸಪೋಸ್ ನಿಮಗೆ ಯಾವುದೇ ವರ್ಡನ್ನು ವರ್ಡಲ್ಲಿ ರಿಪ್ಲೇಸ್ ಮಾಡಬೇಕು ಅಂತಂದರೆ ಯು ಕ್ಯಾನ್ ಯೂಸ್ ಫೈಂಡ್ ಆ್ಯಂಡ್ ರಿಪ್ಲೇಸ್ ಆಪ್ಷನ್. ಕ್ಲಿಕ್ ದ ಹೋಮ್ ಟ್ಯಾಬ್. ಹೋಮ್ ಟ್ಯಾಬ್ ಕ್ಲಿಕ್ ಮಾಡಿಕೊಳ್ಳಿ. ನೆಕ್ಸ್ಟ್, ಎಸ್, ಕ್ಲಿಕ್ ದ ಫೈಂಡ್ ಬಟನ್ ಇನ್ ಎಡಿಟಿಂಗ್ ಗ್ರೂಪ್. ಎಡಿಟಿಂಗ್ ಗ್ರೂಪಲ್ಲಿ ಫೈಂಡ್ ಬಟನ್ ಕ್ಲಿಕ್ ಮಾಡಿ. ಯು ವಿಲ್ ಸಿ ದ ಫೈಂಡ್ ಆ್ಯಂಡ್ ರಿಪ್ಲೇಸ್ ಡಯಲಾಗ್ ಬಾಕ್ಸ್ ಅಪಿಯರ್ಸ್. ಸಿ, ಫೈಂಡ್ ಆ್ಯಂಡ್ ರಿಪ್ಲೇಸ್ ಡಯಲಾಗ್ ಬಾಕ್ಸ್ ಆ್ಯಸ್ ಇನ್ ಆನ್ ದ ಸ್ಕ್ರೀನ್ ಶಾಟಲ್ಲಿ ನಿಮಗೆ ಕಾಣಿದಾಗೆ ಯು ಕ್ಯಾನ್ ಸಿ ದ ಫೈಂಡ್ ಆ್ಯಂಡ್ ರಿಪ್ಲೇಸ್ ಡಯಲಾಗ್ ಬಾಕ್ಸ್. ಟೈಪ್ ದ ಟೆಕ್ಸ್ಟ್ ಯು ವಾಂಟ್ ಟು ಫೈಂಡ್. ಎಸ್, ಯು ಕ್ಯಾನ್ ಟೈಪ್ ದ ಟೆಕ್ಸ್ಟ್, ಎಸ್, ಟು ಫೈಂಡ್, and choose what text matches with your request. When you finished, you just close. First, let us see how to find. Then find and replace you can also perform. Find ಒಂದು ಆಪ್ಷನ್ಸ್, ಅದೇ ರೀತಿ ಫೈಂಡ್ ಆ್ಯಂಡ್ ರಿಪ್ಲೇಸ್ ಇನ್ನೊಂದು ಆಪರೇಷನ್ಸ್ ಇರುವಂಥದ್ದು ಎಮ್ ಎಸ್ ಪವರ್ ಪಾಯಿಂಟಲ್ಲಿ. ಇಟ್ ರಿಪ್ಲೇಸಸ್ ಆ್ಯಂಡ್ ಫೈಂಡ್ಸ್ ದ ಸ್ಪೆಸಿಫಿಕ್ ವರ್ಡ್ಸ್ ಆ್ಯಂಡ್ ಫ್ರೇಸಸ್ ಆ್ಯಂಡ್ ದೆನ್ ರಿಪ್ಲೇಸಸ್ ವಿತ್ ಸಮಥಿಂಗ್ ಎಲ್ಸ್. Something else means whatever the text you want to be replaced with. Yes, it replaces. It first finds a specific words. Specific ಅನ್ನು ಸರ್ಚ್ ಮಾಡಿಕೊಂಡು ಫೈಂಡ್ ಅದು ರಿಪ್ಲೇಸ್ ಮಾಡುವಂಥದ್ದು.
ಸೊ ಯಾವುದೇ ವರ್ಡಲ್ಲಿ ನಿಮಗೆ ಎಸ್ ನೀವು ಯಾವುದೇ ಸೆಂಟೆನ್ಸಲ್ಲಿ ಯಾವುದೇ ವರ್ಡನ್ನು ನೀವು ರಿಪ್ಲೇಸ್ ಮಾಡ್ಕೊಳ್ಬೋದು. ಇದು ಫಸ್ಟ್ ಫೈಂಡ್ ಆ್ಯಂಡ್ ದೆನ್ ರಿಪ್ಲೇಸ್. ಟು ಹ್ಯಾವ್ ದಿಸ್ ಜಸ್ಟ್ ಹೋಮ್ ಟ್ಯಾಬಲ್ಲಿ ಎಡಿಟಿಂಗ್ ಗ್ರೂಪಲ್ಲಿ ರಿಪ್ಲೇಸ್ ಬಟನ್ ಕ್ಲಿಕ್ ಮಾಡಿಕೊಳ್ಳಿ. ಟೈಪ್ ದ ಟೆಕ್ಸ್ಟ್ ಯು ವಾಂಟ್ ಟು ಬಿ ಫೈಂಡ್ ವಾಟಲ್ಲಿ ನೀವು ರಿಪ್ಲೇಸ್ ಮಾಡುವಂಥ ಟೆಕ್ಸ್ಟನ್ನು ಕ್ಲಿಕ್ ಮಾಡಿಕೊಳ್ಳಿ. ಟೈಪ್ ದ ರಿಪ್ಲೇಸ್ಮೆಂಟ್ ಟೆಕ್ಸ್ಟ್ ಇನ್ ದ ರಿಪ್ಲೇಸ್ ವಿತ್ ಟೆಕ್ಸ್ಟ್ ಬಾಕ್ಸ್. ಯಾವುದರ ವರ್ಡಲ್ಲಿ ರಿಪ್ಲೇಸ್ ಮಾಡಬೇಕಾಗುತ್ತೆ ಅದನ್ನು ನೀವು ರಿಪ್ಲೇಸ್ ವಿತ್ ಟೆಕ್ಸ್ಟ್ ಬಾಕ್ಸಲ್ಲಿ ಟೈಪ್ ಮಾಡಬೇಕಾಗುತ್ತೆ. ನೆಕ್ಸ್ಟ್ ಯು ಕ್ಯಾನ್ ಚೂಸ್ ದ ಆಪ್ಷನ್ ರಿಪ್ಲೇಸ್ ಆರ್ ರಿಪ್ಲೇಸ್ ಆಲ್. ನೀವು ಒಂದೊಂದೇ ಸರ್ಚ್ ಮಾಡ್ಕೊಂಡು ರಿಪ್ಲೇಸ್ ಮಾಡ್ಕೊಳ್ಬೋದು, ಅಥವಾ ನೀವು ಒನ್ ಟೈಮ್ ಎಲ್ಲವನ್ನು ರಿಪ್ಲೇಸ್ ಮಾಡ್ಕೊಳ್ಬೋದು. ಯು ಕ್ಯಾನ್ ರಿಪ್ಲೇಸ್ ದ ವರ್ಡ್ ಬೈ ಒನ್ by clicking find next, or you can replace all the occurrences of that particular word at one click with the replace all. Let us see how we can operate on find and replace. Just here we will see. First go with the home option find. I want to find a word called, we can try computer. ಎಲ್ಲೆಲ್ಲಿದೆ? find next. ಕಂಪ್ಯೂಟರ್ ಅಲ್ಲಿದೆ. ನೆಕ್ಸ್ಟ್ ಕಂಪ್ಯೂಟರ್. ಯು ಕ್ಯಾನ್ ಫೈಂಡ್ ಇನ್ ಡಿಫರೆಂಟ್ ಕಂಪ್ಯೂಟರಲ್ಲಿರುವಂಥದ್ದು. ಯು ಕ್ಯಾನ್ ಹ್ಯಾವ್ ದಿಸ್. ಹೆಡ್ಡರ್ ಫುಟರಲ್ಲಿ ಕಾಣುವಂಥದ್ದು ಕಂಪ್ಯೂಟರ್. ಅಥವಾ ಇಫ್ ಯು ಗೋ ವಿತ್ ದ ಆಕ್ಸೆಪ್ಟ್ಸ್ ವಿಲ್ ಟ್ರೈ ವೇರ್ ಐ ಫೈಂಡ್ ಇಟ್. ಹೆಡ್ಡರ್ ಫುಟರ್ ಕೂಡ ಇನ್ಕ್ಲೂಡ್ ಮಾಡುತ್ತೆ. find next, you can see here, accepts, and only one occurrence of accepts. Next, how we can find the find and replace option? Let us see that also. We will replace the government govt by government full text. Go to home only replace option is there. Find what I want to find. Government govt VT. Then I want to replace with government. Next you can find once. It is here. You can replace. Nodi one by one replace ಮಾಡ್ತಾ ಬರ್ಬೋದು ನೀವು. Again find next, it is here, and replace. Again you can also replace all. You replace there are 21 replaces were made. Then close that. Close ಮಾಡುವಂಥದ್ದು. You will go to the normal view. Now all the government ಎಷ್ಟಿದೆ ಅದೆಲ್ಲ ಕೂಡ govt ಇದ್ದದ್ದು government ಇಂದ ಆ ಸ್ಪೆಲ್ಲಿಂಗ್ ಇಂದ ರಿಪ್ಲೇಸ್ ಆಗಿರುವಂಥದ್ದು. This is the way in which you can use the find and replace option. Next let us go with the one more topic, that is adding comments. ನೀವು ಹೇಗೆ ವರ್ಡಲ್ಲಿ ಕಮೆಂಟ್ಸನ್ನು ಆ್ಯಡ್ ಮಾಡ್ತೀರಾ ಅದೇ ರೀತಿ ಯು ಕ್ಯಾನ್ ಆಲ್ಸೋ ಆ್ಯಡ್ ದ ಕಮೆಂಟ್ ಇನ್ MS PowerPoint. How we can add? To insert a comment, navigate to the slide which you want to add comment. If you want to attach the comment to particular object, click on the object of that. Review tab ಅಲ್ಲಿ ನ್ಯೂ ಕಮೆಂಟ್ ಬಟನ್ ಕ್ಲಿಕ್ ಮಾಡಬೇಕಾಗುತ್ತೆ ಫ್ರಮ್ ಕಮೆಂಟ್ಸ್ ಗ್ರೂಪ್. ರಿವ್ಯೂ ಟ್ಯಾಬಲ್ಲಿ ಕಮೆಂಟ್ಸ್ ಗ್ರೂಪಲ್ಲಿ ನೀವು ನ್ಯೂ ಕಮೆಂಟ್ ಬಟನ್ ರಿಪ್ಲೇಸ್ ಮಾಡುವಂಥದ್ದು. New comment box appears, then type the comments. What are the uses of comments? Comments users ಏನು? Comments users you can provide additional information. ನೀವು ಯಾವುದೇ ಒಂದು ಇನ್ಫಾರ್ಮೇಷನ್ ಟೆಕ್ಸ್ಟ್ ಅಥವಾ ಆಬ್ಜೆಕ್ಟ್ ಅಥವಾ ಪಿಕ್ಚರ್ ಬಗ್ಗೆ ನೀವು ಯಾವುದೇ ಇನ್ಫಾರ್ಮೇಷನ್ಸನ್ನು ಯೂಸರ್ಸ್ಗೆ ಅಥವಾ ಕೊಡಬೇಕು ಅಂತಂದರೆ ಯು ಕ್ಯಾನ್ ಯೂಸ್ ದ ಕಮೆಂಟ್ಸ್. So that further or extra informations can be provided using comments. Next you can edit comments. Comment edit ಮಾಡ್ಕೊಳ್ಬೋದು. You can also delete the comments. Select the comment box and comments group in the delete comment button ಅನ್ನು ಕ್ಲಿಕ್ ಮಾಡಿ in the review tab. Review tab ಅಲ್ಲಿ click on the comments group. From there click select delete the selected comment. Next you can even hide and show the comments using show markup option. ನೀವು show markup option ಯೂಸ್ ಮಾಡಿಕೊಂಡು ನೀವು ಕಮೆಂಟ್ಸ್ ಅನ್ನು ಹೈಡ್ ಮತ್ತು ಶೋ ಕೂಡ ಮಾಡ್ಬೋದು. ಲೆಟ್ ಅಸ್ ಸಿ ದ್ಯಾಟ್ ಆಲ್ಸೋ ಹೌ ಟು ಹೈಡ್ ಆ್ಯಂಡ್ ಶೋ ದ ಕಮೆಂಟ್ಸ್. we will go with the review options. I will add some new comment here.
ನಾನು ಇಲ್ಲಿ ನ್ಯೂ ಕಮೆಂಟ್ ಆ್ಯಡ್ ಮಾಡ್ತೇನೆ. ಎಸ್, ಐ ಆ್ಯಡ್ ಹಿಯರ್ ದಿಸ್ ಈಸ್. ಎಸ್, ನಾನು ಇಲ್ಲಿ ಕಮೆಂಟ್ ಹಾಕ್ತೀನಿ, computer definition is a comment. You can see only P1 ಕಾಣ್ತದೆ, that is the comment. ಅದೇ ರೀತಿ I will put the comment here, new comment. This is the image of computer. Yes. Now this is one more comment. ನೀವು ಕ್ಲಿಕ್ ಮಾಡಿದ ಕೂಡಲೇ ಕಮೆಂಟ್ ಓಪನ್ ಆಗುವಂಥದ್ದು. You just click on that. This is the way in which you can add the comments. ಅದೇ ನೀವು ಅಲ್ಲಿ ಎಡಿಟ್ ಮಾಡ್ಕೊಳ್ಬೋದು. ನೀವು ಯಾವುದೇ ಟೆಕ್ಸ್ಟನ್ನು ಟೈಪ್ ಮಾಡಿಕೊಂಡು ಎಡಿಟ್ ಮಾಡ್ಕೊಳ್ಳುವಂಥದ್ದು. ಯು ಕ್ಯಾನ್ ಈವನ್ ಎಸ್ ಡಬಲ್ ಕ್ಲಿಕ್ ಮಾಡಿ ಎಸ್ yes you can edit. Here edit option ಗೆ ಹೋಗಿ you can edit the comments like this. See ಅದೇ ರೀತಿ ನೀವು ಡಿಲೀಟ್ ಕೂಡ ಮಾಡ್ಬೋದು. You can even navigate using next previous ಜೊತೆ ನೀವು ನ್ಯಾವಿಗೇಟ್ ಮಾಡುವಂಥದ್ದು. You can also delete comment by selecting it. ನೀವು ಕಮೆಂಟನ್ನು ಸೆಲೆಕ್ಟ್ ಮಾಡಿ just press delete. The comment will be deleted. To hide or show the comments, you can click on show markup. Show markup click ಮಾಡಿಕೊಂಡು yes comment will be hidden. Yes, see show markup ಮಾಡಿಕೊಳ್ಳಿ comment hide ಮತ್ತು ಈಗ ಕಾಣ್ತಿದೆ, ಈಗ hide ಆಗಿರುವಂಥದ್ದು. This is the way in which you can use the show markup button to hide the comments. See, this is about the comments. Now let us see how to protect the presentation. ಇಲ್ಲಿ ಕೂಡ ನೀವು ಪ್ರೆಸೆಂಟೇಷನ್ ಪ್ರೊಟೆಕ್ಟ್ ಮಾಡ್ಕೊಳ್ಬೋದು. ಗೋ ಟು ಫೈಲ್ ಟ್ಯಾಬ್ ಆ್ಯಂಡ್ ಬ್ಯಾಕ್ ಸ್ಟೇಜ್ ಅಪಿಯರ್ಸ್ ಇನ್ ಅಗೇನ್ ಪ್ರೊಟೆಕ್ಟ್ ಪ್ರೆಸೆಂಟೇಷನ್ ಬಟನ್ ಇನ್ ಎನ್ಕ್ರಿಪ್ಟ್ ವಿತ್ ಪಾಸ್ವರ್ಡ್. ಎನ್ಕ್ರಿಪ್ಟ್ ವಿತ್ ಪಾಸ್ವರ್ಡಲ್ಲಿ ನೀವು ಆಪ್ಷನ್ಸ್ ಸೆಲೆಕ್ಟ್ ಮಾಡಿಕೊಂಡು ಯು ಕ್ಯಾನ್ ಪ್ರೊಟೆಕ್ಟ್ ದ ಪ್ರೆಸೆಂಟೇಷನ್. ದ ಎನ್ಕ್ರಿಪ್ಟ್ ಡಾಕ್ಯುಮೆಂಟ್ ಡೈಲಾಗ್ ಬಾಕ್ಸ್ ಅಪಿಯರ್ಸ್. ಎನ್ಕ್ರಿಪ್ಟ್ ಡಾಕ್ಯುಮೆಂಟ್ ಡೈಲಾಗ್ ಬಾಕ್ಸ್ ಕಾಣುತ್ತೆ. ಟೈಪ್ ದ ಪಾಸ್ವರ್ಡ್ ಇನ್ ಎನ್ಕ್ರಿಪ್ಟ್ ಡಾಕ್ಯುಮೆಂಟ್ ಆ್ಯಂಡ್ ಕನ್ಫರ್ಮ್ ದ ಪಾಸ್ವರ್ಡ್, ದೆನ್ ಕ್ಲಿಕ್ ಓಕೆ. ನೀವು ಎನ್ಕ್ರಿಪ್ಟ್ ಡಾಕ್ಯುಮೆಂಟ್ ಟ್ಯಾಬಲ್ಲಿ ಅಥವಾ ಡೈಲಾಗ್ ಬಾಕ್ಸಲ್ಲಿ ಟೈಪ್ ಮಾಡಿಕೊಳ್ಳುವಂಥದ್ದು ಪಾಸ್ವರ್ಡನ್ನು, ಮತ್ತು ನೀವು ಅದನ್ನು ಕನ್ಫರ್ಮ್ ಮಾಡಿಕೊಂಡು ಯು ಕ್ಯಾನ್ ಪ್ರೊಟೆಕ್ಟ್ ಯುವರ್ ಪ್ರೆಸೆಂಟೇಷನ್. See, let us see how to protect the presentation once. See, go to the here in my system, this is the office button. I am going to click office. Here prepare ಅಲ್ಲಿ encrypt document. Now I type some password. Yes, okay. I retype the password, click ok. Now if I close this, yes I want to save, and once again if I want to open this, it asks the password. Now you enter the password. Now it is protected. Yes, now the Microsoft PowerPoint is yes protected with the password. And to delete the password, you just go with and print. So I prepare, again go to encrypt password option, document option. ಇಲ್ಲಿ ನೀವು ಎಲ್ಲವನ್ನು ಡಿಲೀಟ್ ಮಾಡಿಕೊಳ್ಳಿ. ಡಿಲೀಟ್ ಮಾಡಿಕೊಂಡು ನೀವು ಓಕೆ ಮಾಡಿದರೆ ನಾವು ದ ಪಾಸ್ವರ್ಡ್ ಈಸ್ ಡಿಲೀಟೆಡ್. ಈಗ ಪಾಸ್ವರ್ಡ್ ಡಿಲೀಟ್ ಆಗಿರುವಂಥದ್ದು. ಎಸ್, ದಿಸ್ ಈಸ್ ಅಬೌಟ್ ದ ಪ್ರೊಟೆಕ್ಟಿಂಗ್ ದ presentation. Now we have come to the end of this particular session. In this session we have discussed about adding header and footer to the slides as well as handouts and notes, and also we performed different word art operations ನೋಡಿದ್ವಿ. ವರ್ಡ್ art ಅದನ್ನು ಇನ್ಕ್ಲೂಡ್ ಮಾಡಿ ಬೇರೆ ಬೇರೆ ಆಪರೇಷನ್ಸ್ ಅಪ್ಲೈ ಮಾಡಿದ್ದೀವಿ. Then we perform the spelling and grammar check also using spelling and grammar check options. You operated like find and replace options. Now find and ಮತ್ತು replace options ಕೂಡ ವರ್ಕ್ ಮಾಡಿದ್ದೀವಿ. We have added the comments. ನಾವು ಕಮೆಂಟ್ಸನ್ನು ಆಡ್ ಮಾಡಿದ್ದೀವಿ, and we deleted comments, we edited the comments. Addition to that, again we studied how to protect the presentation by setting the password. ಪಾಸ್ವರ್ಡನ್ನು ಸೆಟ್ ಮಾಡಿಕೊಂಡು ಯಾವ ರೀತಿ ಪ್ರೆಸೆಂಟೇಷನನ್ನು ನಾವು ಸುರಕ್ಷಿತವಾಗಿರ್ಬೋದು ಅಥವಾ ಪ್ರೊಟೆಕ್ಟ್ ಮಾಡ್ಬೋದು ಅದನ್ನು ಕೂಡ ನೀವು ಸ್ಟಡಿ ಮಾಡಿದ್ದೀವಿ. ಸಿ, ದಿಸ್ ಈಸ್ ಆಲ್ ಅಬೌಟ್ ದಿಸ್ ಸೆಷನ್.
ಐ ಥಿಂಕ್ ಯು ಹ್ಯಾವ್ ಅಂಡರ್ಸ್ಟುಡ್. ಎಲ್ರಿಗೂ ಅರ್ಥ ಆಯಿತು ನಾನು ತಿಳ್ಕೊಳ್ತೀನಿ. ಥ್ಯಾಂಕ್ ಯು ಆಲ್ ಫಾರ್ ವಾಚಿಂಗ್. ಎಲ್ರಿಗೂ ಕೂಡ ಧನ್ಯವಾದಗಳು.